विजयनगर जिला के गादीगनूर गांव से ताल्लुक़ रखने वाली एक 22 दिन की शीरखार बच्ची को एक नाजुक तिब्बी इमरजेंसी में दिल के जदीद इलाज के लिए फौरी तौर पर बेंगलुरु के जयदेवा अस्पताल ले जाना पड़ा। दिल की शदीद पेचीदगियों में मुब्तला बच्ची को इब्तदाई तौर पर कुप्पल नगर के MCH अस्पताल में दाखिल कराया गया था। तेज़ रफ्तार और महफूज ट्रांजिट को यकीनी बनाने के लिए 108 इमरजेंसी सर्विसेज की एम्बुलेंस रवाना की गई, जो 4 माहिर तिब्बी मददगारों से लैस थी। सफ़र कुप्पल से शुरू हुआ और होस्पेट, कुदलिगी और चित्रदुर्गा से तय पाया। डिस्ट्रिक्ट अस्पताल और इमरजेंसी रिस्पांस टीम की मिलीजुली कोशिशों के साथ बर वक्त तिब्बी मदाखलत की अहमियत इस सफ़र से वाज़ेह हो जाती है। पूरे सफ़र के दौरान 108 इमरजेंसी मेडिकल टीम ने बच्ची की मुसलसल निगरानी की और पूरे रास्ते ज़रूरी देखभाल के इंतज़ाम से लैस ये व्हीकल काफ़ी अहम थी। अमले की महारत और व्हीकल पर मौजूद जदीद तिब्बी आलात ने ट्रांसपोर्ट के क्रिटिकल मरहले में काफ़ी अहम किरदार अदा किया है। ನಮ್ಮದು ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ. ನಮ್ಮ ಮಗುಗೆ ಉಸಿರಾಟ ತೊಂದರೆ ಐತೆ ಅಂತೇಳಿ ಬಂದಿದೆ ಅಂತೇಳಿ ಕೊಪ್ಪಳ ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದಿದ್ವಿ. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಜಯದೇವ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ದಿನದ ಆಯಿತು ಡೆಲಿವರಿ ಆಗಿ? ಇವತ್ತಿಗೆ 22 ದಿನ ಆಯಿತು. ಗಂಡು ಮಗು ಹೆಣ್ಮಗು ಸರ್. ಯಾವಾಗ ಗೊತ್ತಾಯ್ತು ಸಮಸ್ಯೆ ಆಯಿತು ಅಂತ? ಸಮಸ್ಯೆ ಡಾಕ್ಟರ್ ನಿನ್ನೆ ಹೇಳಿದ್ರು ಸರ್. ಅದಕ್ಕೆ ನಿನ್ನೆ ಹೇಳಿದ್ರು ಸ್ಕ್ಯಾನ್ ಮಾಡಿ ಹೇಳ್ತಿದ್ದೀವಿ ನಾವು ಅಂತೇಳಿ. ಇವತ್ತು ಬೆಳಿಗ್ಗೆನೇ ಇಲ್ಲಿ ಚಿಕಿತ್ಸೆ ಸಿಗುತ್ತಾ ಇಲ್ಲ, ಹೆಚ್ಚಿನ ಮುಂದಕ್ಕೆ ಹೋಗ್ಬೇಕು. ಕಾರ್ಡಿಯಕ್ ಕೇಸ್ ಸರ್, ಸೂಪರ್ ಡಿಸೀಸ್ ಬೇಬಿ ಅಂತ ಪ್ರಾಬ್ಲಮ್ ಇದೆ ಅಂತ ಜಯದೇವ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಮಾಡಿದ್ದು. ನಮ್ಮ ಗ್ರೂಪ್ಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ನಮ್ಮ ಆಂಬುಲೆನ್ಸ್ನವರು ಎಲ್ಲರೂ, ಹೊಸಪೇಟೆ ಆಂಬುಲೆನ್ಸ್ನವರು, ಆಮೇಲೆ ಕೂಡ್ಲಿಗಿ, ಚಿತ್ರದುರ್ಗ, ಆಮೇಲೆ ತುಮಕೂರು, ಹಿರೂರ್ಲಿಂದ ನಮ್ಮ ಆಂಬುಲೆನ್ಸ್ನವರು, ತುಮಕೂರು ಇದ್ದಾರೆ, ಆಮೇಲೆ ನೆಲಮಂಗಲ ನಮ್ಮ ಆಂಬುಲೆನ್ಸ್ನವ್ರು ಎಲ್ಲರೂ ಭಾಳ ಜೀರೋ ಟ್ರಾಫಿಕ್ನಾಗ ಪೇಷಂಟ್ಗಳಿಗೆ ಇಂಟಿಮೇಟ್ ಆಗಿದೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಎಷ್ಟು ಅವರ್ನಾಗ ಆಗ್ಬೋದು ಏನು? ನನ್ನ ಪ್ರಕಾರ ಅಂತಂದ್ರು 4 ತಾಸನೇ ಹೋಗ್ಬೇಕು. ಎಲ್ಲರೂ ಸಹಕಾರ ಮಾಡಿದ್ರು ಅಂದ್ರೆ ಅದಕ್ಕಿಂತ ಒಳಗೆ